ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಅಥವಾ ಅಗತ್ಯಕ್ಕನುಗುಣವಾಗಿ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಅಂತಹ ಸಂದರ್ಭ ಒದಗಬಹುದು. ಸಾಲ ಮಾಡುವಾಗ ತುಂಬ ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಸಾಲಕ್ಕೆ ಮುಂದಾಗುವಂಥದ್ದು ಒಳ್ಳೆಯದು. ಸಂಬಂಧಿಕರಲ್ಲಿ ಮಾತಿನಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು, ಏನೋ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಿ, ಆ ಮಾತು ಅವರಿಗೆ ಯಾಕೋ ಹಿಡಿಸುತ್ತೋ ಇಲ್ವೋ ಗೊತ್ತಿಲ್ವಾ, ಅವರು ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ, ಅದು ಹಾಗೆ ಜಗಳಕ್ಕೆ ಅಥವಾ ಮನಸ್ತಾಪಕ್ಕೆ ಕಾರಣವಾಗಿ ಬೇಸರವಾಗುತ್ತೆ. ಇಲ್ಲ ನೀವು ಸಾಲವನ್ನು ಅವ್ರ ಹತ್ರ ಆದರೂ ಕೂಡ ಕೇಳುವಂಥದ್ದಿರುತ್ತೆ. ಹೀಗೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಆಗ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ವ್ಯಾವಹಾರಿಕವಾಗಿ ದೊಡ್ಡ ನಿರ್ಧಾರವನ್ನು ಮಾಡ್ತೀರಿ. ಆ ನಿರ್ಧಾರ ನಿಮ್ಮ ವ್ಯವಹಾರದ ಅಥವಾ ನಿಮ್ಮ ಭವಿಷ್ಯದ ಒಂದು ರೂಪುರೇಷೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಅಥವಾ ಅದರಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಆಗಿರಬಹುದು ಅಂತ ಅರ್ಥ. ಮಾನಸಿಕವಾಗಿ ಒಟ್ಟಾರೆ ಅಸಮಾಧಾನ, ಏನೇ ಮಾಡಿದರೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂತಹ ಒಂದು ವಾತಾವರಣವನ್ನು ನೋಡಬೇಕಾದಂಥದ್ದು. ತಾಯಿಯ ಜೊತೆ ಜಗಳವನ್ನು ಮಾಡ್ಕೊಳ್ತೀರಿ, ಇದರಿಂದ ದ್ವೇಷ ಅನ್ನುವಂಥದ್ದು ಹೆಚ್ಚಾಗತ್ತೆ. ಬಂಧುಗಳ ವಿಚಾರದಲ್ಲಿ ಆಗ್ತಕ್ಕಂಥದ್ದು ತಾಯಿಯ ಕಡೆಯಿಂದ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ, ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಹ ಕುರುವಂತು ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು 9 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಷಭರಾಶಿ, ಮಕ್ಕಳ ಚಟುವಟಿಕೆಯ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಏನಾದರೂ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡೋದಕ್ಕೆ ಈ ದಿವಸ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು. ನಿಮ್ಮ ಭಾವನೆಗಳಿಗೆ ಮಾತ್ರ ಹೊಡೆತ ಬೀಳಬಹುದು. ಆದ್ದರಿಂದ ಭಾವನಾತ್ಮಕವಾದಂತಹ ವಿಚಾರ ಕೇವಲ ಕಣ್ಣೀರಿನಲ್ಲಿ ಅಂತ್ಯವಾಗ್ತಕ್ಕಂಥದ್ದಾಗತ್ತೆ. ಧನಾಗಮ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಸಂಪತ್ತೋ ಹಣವೋ ಏನೋ ಬರುವಂಥದ್ದು, ಸಿಕ್ಕುವಂತಹ ಅವಕಾಶಗಳು ಹೆಚ್ಚಾಗಿದೆ ಅಂತ ಅರ್ಥ. ಸಂಬಂಧಿಕರ ಭೇಟಿ ಅಥವಾ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಸಂತೋಷವನ್ನು ನೀಡ್ತಕ್ಕಂಥದ್ದು. ಹಣದ ಸಮಸ್ಯೆ ದೂರವಾಗುವಂಥದ್ದು. ಆರ್ಥಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಇವತ್ತಿನ ಮಟ್ಟಿಗೆ ಅದೆಲ್ಲ ನಮಗೆ ತೊಂದರೆಯನ್ನು ಮಾಡಲಾರದು ಅನ್ನುವಷ್ಟರ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಗೋ ಸೇವೆಯನ್ನು, ಗೋ ಪೂಜೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡುವಂಥದ್ದಿದೆ. ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ಒಂದಷ್ಟು ಅಡ್ಡಿಯನ್ನು ಮಾಡುವಂಥದ್ದಾಗತ್ತೆ. ಬೇರೆಯವರ ಮಾತು ನಿಮಗೆ ಪಥ್ಯ ಆಗತ್ತೆ. ಯಾರು ಏನೇ ಹೇಳಿದರೂ ಕೂಡ ಅದನ್ನು ಕೇಳುವಷ್ಟು ತಾಳ್ಮೆ ಆಗಲಿ ಅಥವಾ ಅದನ್ನು ಸ್ವೀಕಾರ ಮಾಡಿ ಸರಿತಪ್ಪುಗಳ ವಿವೇಚನೆಯಿಂದ ಅದನ್ನು ನೋಡುವುದಾಗಲಿ, ಇದು ಯಾವುದೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಸ್ವಯಂಕೃತ ಅಪರಾಧಗಳನ್ನು ಮಾಡ್ತೀರಿ. ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು ಕೊನೆಗೆ ಅದರಿಂದ ಆಗತಕ್ಕಂತಹ ದುಷ್ಫಲಗಳು, ಪರಿಣಾಮಗಳು ಇವೆಲ್ಲವನ್ನು ನೀವೇ ಅನುಭವಿಸಬೇಕಾಗತ್ತೆ. ಇದಕ್ಕೆ ಯಾರೂ ಹೊಣೆಯಲ್ಲ ಅಥವಾ ಯಾರನ್ನೂ ಕೂಡ ನೀವು ಹೊಣೆಗಾರರನ್ನಾಗಿ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆಸ್ತಿಗೆ ಅಥವಾ ಸಂಪತ್ತಿಗೆ, ದುಡ್ಡಿಗೆ ಕುತ್ತು ಬರಬಹುದು. ಆ ಒಂದು ಹೆದರಿಕೆ ನಿಮಗೆ ಕಾಡುತ್ತೆ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥದ್ದು ನಿಮಗೆ ಗೊತ್ತಾಗದಲೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು, ತೊಂದರೆಯನ್ನು, ಮಾನಸಿಕವಾದಂತಹ ಅಸಮಾಧಾನವನ್ನು ಅನುಭವಿಸುವಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಮಾನಸಿಕವಾದಂತಹ ನೆಮ್ಮದಿಗೆ ಭಂಗ ಬರೋದಕ್ಕೆ ಇದೇ ಕಾರಣವಾಗುತ್ತೆ. ಹಾಗಾಗಿ ಅದೆಲ್ಲವನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಆರ್ಥಿಕವಾಗಿ ಏನೋ ಒಂದಷ್ಟು ಬೆಳೀಬಹುದು ಅಥವಾ ಹಣವನ್ನು ಸಂಪಾದನೆ ಮಾಡಬಹುದು, ಅದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಲಾಭದಾಯಕವಾದಂತಹ ದಿವಸ ಇದಾಗಿದೆ. ಸೋಲು ಮತ್ತು ನಷ್ಟದ ಭೀತಿ ವ್ಯಾವಹಾರಿಕವಾಗಿ ಕಾಡುವಂಥದ್ದು. ಹಾಗಾಗಿ ಯಾವ ಕೆಲಸವನ್ನು ಮಾಡೋದರಿಂದ, ಯಾವ ನಿರ್ಧಾರವನ್ನು ಮಾಡೋದರಿಂದ
ನನಗೆ ಸೋಲಾಗತ್ತೆ ಅಥವಾ ನಷ್ಟವಾಗತ್ತೆ ಅನ್ನುವಂಥದ್ದನ್ನು ಪೂರ್ವಭಾವಿಯಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಅಧಿಕವಾದಂತಹ ಖರ್ಚು ಅಸಮಾಧಾನಕ್ಕೆ ಕಾರಣವಾಗುವಂಥದ್ದು. ಆದಾಯದ ಪ್ರಮಾಣ ಕಡಿಮೆ ಇದ್ದು ಖರ್ಚು ಹೆಚ್ಚಾದಾಗ ಮಾನಸಿಕವಾಗಿ ಏನೋ ಒಂದು ರೀತಿಯ ಭಯ ಆತಂಕಗಳು ಕಾಡುವಂಥದ್ದು ಇರುತ್ತೆ. ಕೆಲವರಿಗೆ ಹುಚ್ಚು ಧೈರ್ಯ ಅಂತಕ್ಕಂಥದ್ದು, ನಾನು ಖರ್ಚು ಮಾಡಿದರೆ ಸಂಪಾದನೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು. ಆದರೆ ಭವಿಷ್ಯವನ್ನು, ಆಪತ್ತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಖರ್ಚಿಗೆ ಮುಂದಾಗ್ತಕ್ಕಂಥದ್ದು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕಾದಂತಹ ವ್ಯವಹಾರವಾಗತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆಗೆ ಸಣ್ಣ ಪುಟ್ಟ ಪರಿಹಾರ ಅಂತಕ್ಕಂತಹದ್ದು ಸಿಕ್ಕತ್ತೆ. ಕಾನೂನಿನ ಹೋರಾಟಕ್ಕೆ ಜಯ ನಿಮ್ಮ ಪರವಾಗಿ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಮಾತಿನಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಯಾವಾಗ ಮಾತನ್ನು ಆಡಬಾರದು ಅಂತಹ ಸಂದರ್ಭದಲ್ಲಿ ಮಾತನ್ನು ಆಡಿ ನೀವು ತಪ್ಪಿತಸ್ಥರಾಗ್ತೀರಿ. ಯಾವಾಗ ಮಾತನ್ನು ಆಡಬೇಕೋ ಆಗ ಮಾತನ್ನು ಆಡದಲೇ ನೀವು ಅಲ್ಲಿ ವಂಚಿತರಾಗ್ತೀರಿ. ಇದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.